ವೆಲ್ಕಮ್ ಬ್ಯಾಕ್ ಟು ಆಕಾಶ್ ಕುಕಿಂಗ್ ಬ್ಲಾಗ್. ಇವತ್ತು ಬ್ರೆಡ್ ಹಲ್ವಾ ಯಾವ ರೀತಿ ಮಾಡೋದಂತ ನೋಡೋಣ ಬನ್ನಿ. ಒಂದು ಫ್ಯಾನಿಗೆ ಮೊದಲು ತುಪ್ಪ ಹಾಕಿ ಬ್ರೆಡ್ನ ಗೋಲ್ಡನ್ ಬ್ರೌನ್ ಆಗೋವರೆಗೂ ಸರಿಯಾಗಿ ಬೇಯಿಸ್ಕೊಳ್ಳೋಣ. ಎರಡೂ ಬದಿಯಲ್ಲಿ ಗೋಲ್ಡನ್ ಬ್ರೌನ್ ಆಗಬೇಕು ಬ್ರೆಡ್ಡು. ನೋಡಿ ಯಾವ ರೀತಿ ಬೇಯಿಸ್ಕೊತಾ ಇದ್ದೀನಿ ಅಂತ. ಇವಾಗ ನೋಡಿ ಫ್ರೆಂಡ್ಸ್, ನಾನು 4 ಬ್ರೆಡ್ಗಳನ್ನ ಮಾತ್ರ ರೋಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಪ್ಯಾನಿಗೆ 4 ಸ್ಪೂನ್ ಶುಗರ್ ಆ್ಯಡ್ ಮಾಡಿ ಅದಕ್ಕೆ ಸ್ವಲ್ಪ ನೀರು ಹಾಕಿ 4 ರಿಂದ 5 ಟೀ ಸ್ಪೂನ್ ನೀರಾದರೆ ಸಾಕು. ಅದನ್ನು ಸರಿಯಾಗಿ ಬಾಯ್ಲ್ ಬರೋ ಥರ ಕುದಿಸ್ಕೊಳ್ಳೋಣ. ಅದು ಒಂದೆಳೆ ಪಾಕ ಬಂದರೆ ಸಾಕು. ನೋಡಿ ಯಾವ ರೀತಿ ಕಾಣ್ತಿದೆ. ಇವಾಗ ಇದು ಮುಗಿದಿದೆ. ಇನ್ನೊಂದು ಪಾತ್ರೆ ಇಟ್ಟು ಅದಕ್ಕೆ ಚಿಕ್ಕ ಗ್ಲಾಸಿಂದ 1 ಗ್ಲಾಸ್ ಹಾಲನ್ನು ಆ್ಯಡ್ ಮಾಡಿದ್ದೀನಿ. ಹಾಲಿಗೆ 1 ಟೀ ಸ್ಪೂನ್ ಶುಗರ್ ಆ್ಯಡ್ ಮಾಡಿದ್ದೀನಿ. ಆ ಕ್ಲಿಪ್ಪಿಂಗ್ ಮಿಸ್ ಆಗಿದೆ, ಸಾರಿ ಫ್ರೆಂಡ್ಸ್. ಇವಾಗ ಒಂದೆಳೆ ಪಾಕ ಬಂದಿರೋ ಪಾಕಕ್ಕೆ ನಾವು ರೋಸ್ಟ್ ಮಾಡಿ ಇಟ್ಕೊಂಡಿರುವಂಥ ಬ್ರೆಡ್ ಪೀಸ್ಗಳನ್ನ ಇದಕ್ಕೆ ಆ್ಯಡ್ ಮಾಡೋಣ. ಇವಾಗ ಸರಿಯಾಗಿ ಶುಗರ್ ಪಾಕದಲ್ಲಿ ಬ್ರೆಡ್ ಪೀಸ್ನ ಮಿಕ್ಸ್ ಮಾಡಿ ಎತ್ತಿಡ. ಇವಾಗ ಮಿಲ್ಕಿಗೆ ನಾನು ಕಸ್ಟರ್ಡ್ ಪೌಡರ್ನ ಮಿಕ್ಸ್ ಮಾಡಿ ಹಾಕಿದ್ದೆ. 1 ಟೀ ಸ್ಪೂನ್ ಕಸ್ಟರ್ಡ್ ಪೌಡರ್ನ ಹಾಕಿ ಹಾಲನ್ನು ಸರಿಯಾಗಿ ಕುದಿಸ್ಕೊಂಡಿದ್ದೀನಿ ಫ್ರೆಂಡ್ಸ್. ಅದು ಕ್ಲಿಪ್ ಮಿಸ್ ಆಗಿದೆ, ಸಾರಿ ಫ್ರೆಂಡ್ಸ್. ಇವಾಗ ಇದನ್ನು ಆಫ್ ಮಾಡಿ ಬ್ರೆಡ್ ಮೇಲೆ ಇದನ್ನು ಸರ್ವ್ ಮಾಡಿ ಇದನ್ನು 2-3 ಅವರ್ಸ್ ಫ್ರಿಜ್ಜಲ್ಲಿ ಇಡಬೇಕು. ಇದು ಬಿಸಿ ತಿನ್ನೋಕ್ಕಿಂತ ಕೋಲ್ಡಾಗಿ ತಿಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ಮೇಲ್ಗಡೆ ಇವಾಗ ಡ್ರೈ ಫ್ರೂಟ್ಸ್ ಹಾಕಿ ಸರ್ವ್ ಮಾಡಿದರೆ ಮುಗೀತು. ಕ್ವಿಕ್ಕಾಗಿ ಮಾಡ್ಬೋದು ಫ್ರೆಂಡ್ಸ್, ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ನಮಸ್ಕಾರ. ಅನ್ನದಾತ ಸುಖಿನೋ ಭವಂತು. ಥ್ಯಾಂಕ್ ಯು ಆಲ್.